ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸರ್ ಸಿ ವಿ ರಾಮನ್ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸರ್ ಸಿ ವಿ ರಾಮನ್ ರವರು ಒಬ್ಬ ಪ್ರಸಿದ್ಧ ಭಾರತೀಯ ಭೌತಶಾಸ್ತ್ರಜ್ಞ. ಮತ್ತೊಮ್ಮೆ ನೋಡಿ, ಸರ್ ಸಿ ವಿ ರಾಮನ್ ರವರು ಒಬ್ಬ ಪ್ರಸಿದ್ಧ ಭಾರತೀಯ ಭೌತಶಾಸ್ತ್ರಜ್ಞ. ಏಳನೇ ಪಾಯಿಂಟ್, ನವೆಂಬರ್ 7, 1888ರಲ್ಲಿ ರಾಮನ್ ತಮಿಳುನಾಡಿನಲ್ಲಿ ಜನಿಸಿದರು. ಓಕೆ, ರೈಟ್. ನವೆಂಬರ್ 7, 1888ರಲ್ಲಿ ರಾಮನ್ ತಮಿಳುನಾಡಿನಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರು ಬಾಲ್ಯದಿಂದಲೂ ವಿಜ್ಞಾನ ಮತ್ತು ಗಣಿತವನ್ನು ಪ್ರೀತಿಸುತ್ತಿದ್ದರು. ನಾಲ್ಕನೇ ಪಾಯಿಂಟ್, ಅವರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓದಿದರು. ಮತ್ತು ನೋಡಿ, ಅವರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓದಿದರು. ಐದನೇ ಪಾಯಿಂಟ್ ನೋಡಿ, ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾದರು. ಅವರು ಕಲ್ಕತ್ತಾದ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾದರು. ಆರನೇ ಪಾಯಿಂಟ್, ಅವರು 1928ರಲ್ಲಿ ರಾಮನ್ ಪರಿಣಾಮವನ್ನು ಅಥವಾ ರಾಮನ್ ಎಫೆಕ್ಟ್ ಅಂತಾನೂ ಕರೀತಾರೆ ಇದಕ್ಕೆ. ಓಕೆ, ಪರಿಣಾಮವನ್ನು ಕಂಡುಹಿಡಿದರು. ಮತ್ತು ನೋಡಿ, ಅವರು 1928ರಲ್ಲಿ ರಾಮನ್ ಪರಿಣಾಮವನ್ನು ಕಂಡುಹಿಡಿದರು. ಏಳನೇ ಪಾಯಿಂಟ್, ರಾಮನ್ ಪರಿಣಾಮವು ವಸ್ತುವಿನ ಮೂಲಕ ಹಾದು ಹೋಗುವ ಬೆಳಕು ಹೇಗೆ ಬದಲಾಗುತ್ತದೆ ಎಂಬುದರ ಕುರಿತು ಅಧ್ಯಯನ ಮಾಡಿದರು. ರಾಮನ್ ಪರಿಣಾಮವು ವಸ್ತುವಿನ ಮೂಲಕ ಹಾದು ಹೋಗುವ ಬೆಳಕು ಹೇಗೆ ಬದಲಾಗುತ್ತದೆ ಎಂಬುದರ ಕುರಿತು ಅಧ್ಯಯನ ಮಾಡಿದರು. ಎಂಟನೇ ಪಾಯಿಂಟ್ ನೋಡಿ, ಈ ಆವಿಷ್ಕಾರಕ್ಕಾಗಿ ಅವರು 1930ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಭೌತಶಾಸ್ತ್ರದಲ್ಲಿ ಅಂತಲೂ ಇಲ್ಲಿ ಹೇಳ್ಬೋದು, ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪಡೆದರು. ಮತ್ತು ನೋಡಿ, ಈ ಆವಿಷ್ಕಾರಕ್ಕಾಗಿ ಅವರು 1930ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. 9ನೇ ಪಾಯಿಂಟ್, ಅವರಿಗೆ ಭಾರತ ರತ್ನ ಮತ್ತು ನೈಟ್ಹುಡ್ ಗೌರವವೂ ಲಭಿಸಿದೆ. ಓಕೆ, 10ನೇ ಪಾಯಿಂಟ್ ನೋಡಿ, ಅವರು ನವೆಂಬರ್ 21,
1970ರಂದು ಬೆಂಗಳೂರಿನಲ್ಲಿ ತಮ್ಮ 82ನೇ ವಯಸ್ಸಿನಲ್ಲಿ ನಿಧನರಾದರು. ಮತ್ತೊಮ್ಮೆ ನೋಡಿ, ಅವರು ನವೆಂಬರ್ 21, 1971 ಬೆಂಗಳೂರಿನಲ್ಲಿ ತಮ್ಮ 82ನೇ ವಯಸ್ಸಿನಲ್ಲಿ ನಿಧನರಾದರು. ಓಕೆ, ರೈಟ್. ಹಾಗಾದರೆ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ನೀಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.